ಸೌಕರ. ನನ್ನ ಹೆಸರು ದೇವರಾಯ ಅಂತ. ನಾನು ಈ ಊರಿನ ಎಸ್ಕಾಂನಾಗ ಲೈನ್ ಮ್ಯಾನ್ ಆಗಿ ಸರ್ವಿಸ್ ಮಾಡಕತ್ತೀನಿ. ಯಾವ್ದಾದ್ರೂ ಡ್ಯೂಟಿ ಬೇಕು ನೋಡ್ರಿ, ಆದ ಈ ಲೈನ್ ಮ್ಯಾನ್ ಡ್ಯೂಟಿ ಮಾತ್ರ ಬ್ಯಾಡ್ ನೋಡ್ರಿ. ಯಾಕಂದ್ರ ಹಗ್ಲಾಗ ಮಾಡೋದಾತ್ರಿ ಡ್ಯೂಟಿನ, ಆದ್ರ ಒಂದೊಂದ್ ಟೈಮ್ಗ ರಾತ್ರಿಗೂ ಮಾಡ್ತಾರ್ರಿ. ಅದ ಕಾಲ್ ಮಾಡಿ, ಏ ದೇವರಾಯ ಎಲ್ಲಿದ್ಯಪ್ಪ ನೀನ, ನಮ್ಮನೆ ಮುಂದಿನ ಕಂಬದ ಮೇಲ ತಂತಿ ವೈರ್ ಕಟ್ ಆಗ್ಬಿಟ್ಟೈತೆ ಅಂತ ಹೇಳಿ ಬಂದು ಸರಿ ಮಾಡ್ಕೊಡಂತ ಹೇಳ್ತಾರ. ಒಟ್ಟ ಈ ಕಂಬ ಹತ್ತಿ ನನ್ನ ಜೀವನ ಅನ್ನೋದೇ ಬರ್ಗಟ್ ಹೋಗೈತಿ. ಅಷ್ಟೇ ಅಲ್ರಿ, ಅಲ್ಲೋದ್ರೆ ಒಬ್ರದಲ್ಲ ನಂದತ್ ಮಾಡ್ತಾರ. ಏನ್ ಮಾಡುದು, ದೇವರಾಯ ಒಳ್ಳೆ ಮನುಷ್ಯ ಅಂತ ಹೇಳಿ ಕೆಲಸ ಹೇಳ್ತಾರ. ಇರ್ಲಿ, ಆದ್ರ ಈ ಊರಿನ ನಮ್ಮ ಮಂಗಲಕ್ಕನ ಮನೆ ಮುಂದೆ ಒಂದು ಕಾಯಿ ಮಡ್ಗಿ ಬಿದ್ದ ಕಟ್ಟಾಗಿತ್ತಂತ, ಹೋಗಿ ನೋಡ್ ಬರ್ತೀನಿ. ಹತ್ತಿ ಬರ್ತಿದ್ದಲ್ಲ ಹುಡುಗ, ಯಾವನ್ಲಿ ನೀನು? ನನ್ನ ನೋಡೇ ಈ ನಮ್ನಿ ಡಿಕ್ಕಿ ಹೊಡಕತ್ತೀನಿ. ನಿನಗದ ಐತೆ ಇಲ್ಲ? ಏನ್ ಹೇಳಕತ್ತಿದ್ದಿ ನೀನು? ನನ್ಗಿಲ್ಲ ಅಂದ್ರೆ ಏನದ? ಅದ ಕಣ್ಣದವಿಲ್ಲ ಅಂತ ಕೇಳಿದೆ. ಕಣ್ಣು ಇರೋದಿನಲ್ಲೇ ದಾರ್ಯಾಗ ಹೊಂಟಿದ್ದೆ ನಾನು. ನಿನ್ನಂತ ಸುಂದರ ಹುಡುಗಿ ಬಂದು ಗೊತ್ತಾಗ್ಲಿಲ್ಲ ನನ್ಗ. ಅಲ್ಲ, ನಾನು ಈ ನಮ್ನಿ ಜೋರಾಗಿ ಗುದ್ದಿದೆಲ್ಲ ಬಾಳ ಮಾಡಿ ಧೃತರಾಷ್ಟ್ರ ತರ ಕುರುಡಿ ಇರ್ಬೇಕು ಅನ್ಕೊಂಡಿದ್ದೆ. ಇಲ್ಲಿ ಕೇಳಿ, ಧೃತರಾಷ್ಟ್ರ ಕುಡನಾದ್ರ ಅವನ ಗಾಂಧಾರಿಗೆ 101 ಮಕ್ಕಳ ಕೈಯ ಕೊಟ್ಟನ. ಅವನ ಕುಂಟ್ರ ಅಂತ ಹೇಳಕ್ ಹೋಗ್ಬೇಡ, ಅವರು ಬಾರಿ ಜೋರ್ ಇರ್ತಾರ. ಅಲ್ಲ, ಎಡವಟ್ ಆಗ್ಬಿಟ್ಟೈತಿ. ಈ ನಮ್ನಿ ಗೊತ್ತಿದ್ನಲ್ಲ, ಹೊಟ್ಟಿಗೆ ಏನ್ ತಿಂತಿ ಅಂತ ಕೇಳತ್ತೇವ. ಹೌದು, ನೀ ಏನ್ ತಿಂತಿ ಹೊಟ್ಟಿಗೆ? ನಾ ತಿನ್ಬೇಕಾದದೆಲ್ಲ ತಿಂತೀನಿ. ನಾನು ತಿನ್ಬೇಕಾದದ್ದ ತಿಂತೀನಿ. ನಾ ಯಾರು ಗೊತ್ತೈತಿಲ್ಲ? ನೀ ಯಾರಾದ್ರೆ ನನ್ಗೇನ, PM ಮಗಳಾದ್ರೇನ CM ಮಗಳಾದ್ರೇನ? ಅಲ್ಲ, ಈ ಹೆಸ್ಕಾಂ ಸಿಬ್ಬಂದಿ ಜೊತೆ ಇಷ್ಟ ಮಾಡಕತ್ತಿಯಲ್ಲ, ನಿಂದೆಷ್ಟು ಬಾಯಿ ಆಗತ್ತೆ ಅಂತ ಕೇಳಾಗತ್ತಿ ಅಲ್ಲ? ಹೌದು. ಮಸ್ತರ ವಿಲನ್ ಮ್ಯೂಸಿಕ್ ಹಿಡಿಯತ್ತ ನಾನು. ಅಯ್ಯೋ, ನೀನು ಹೆಣ ಎತ್ಲಿ, ನೀನು ಹೋಗೋದು ಬಂದು ಹೋಗಿ ಹೊಡ್ಲಿ, ನಿನ್ನ ಸ್ವಾಟೆಲ್ಲ ಆಟಿಲಿ ಕಟ್ಲಿ, ನೀನು ಓಡಾರಿಲಿ, ನಿನ್ನ ಪ್ಯಾಂಟಾಗ ಆಟೋಂಬ ಮಿಟ್ಟ ಡಮ್ ಅನ್ನಿಸ್ಲಿ, ನೀನು ಹೋಗೋದು ಬಂದು ಹೋಗಿ ಹೊಡ್ಲಿ, ನಿನ್ನ ಎತ್ತ ಬಾರಿ ಗಿಡ ಹುಟ್ಟಿ, ನಿನ್ನ ಮೊಗನಾಗ ಹಳ್ಳಿ ತುರುಕ್ಲಿ, ನಿನ್ನ ಅದರ ಪಟಾಕ್ಷಿ ಹಚ್ಚಲಿ. ಓಪನ್ ಕಂಗನಂ ಏನೋ ಮಾತಾಡಿದಿ ನೀನು? ಏನ್ ಹೇಳ್ದಿ? ಅದೇ ಇನ್ನೊಮ್ಮೆ ಎಬ್ಬಿಸ್ತೀರೇನ್ರಿ? ಅಂತ ಹೇಳ್ದೆ. ಏನ ಬಾಯ್ ಹಾ ಅಲ್ಲ, ಇಷ್ಟು ಜೋರ್ ಮಾತಾಡ್ತೀಯಲ್ಲ ನೀನು. ನೀನು ಗಂಡು ಇಲ್ಲ ಹೆಣ್ಣು ಅಂತ ಇವರಿಗೆ ಡೌಟ್ ಬರಕತ್ತ. ಓ ಹೆಣ್ಮಗು ಓ, ನಾನು ಪಕ್ಕ ಹೆಣ್ಣ. ನಿನಗೆ ಹಂಗೆ ತಿಳ್ಕೊಂಡೆ, ನೀ ಹೆಣ್ಣಲ್ಲ ಅಂತಂದು ಹೇಳಿ ಪಕ್ಕ ಹೆಣ್ಣ. ಆದ್ರೆ ಏನ್ ಮಾಡ್ತಿ, ತುಪ್ಪ ಜಾಸ್ತಿ ತಿಂದು ಸ್ವಲ್ಪ ಧ್ವನಿ ಗಡಿಸೋಗಿದೆ. ಅಲ್ಲ, ಇಷ್ಟು ಗಡಿಸಿ ಧ್ವನಿಯಾಗ ಮಾತಾಡ್ತೀರ, ಮದುವೆ ಆಯ್ತವನ್ ಜೊತೆ ಹೆಂಗ್ ಮಾತಾಡ್ತೆ? ಕಳ್ಳ ಗಂಡನ ಜೊತೆ ಹೆಂಗ್ ಮಾತಾಡ್ಬೇಕಂತ ನಮಗ್ ಗೊತ್ತಿಲ್ಲೇನು? ಗಂಡ ಮನೆಗೆ ಬರೋದಷ್ಟ ತಡ ರೀ, ಈಗ ಬಂದ್ರ ಸ್ವಲ್ಪ ಮಾಡ್ತೀರಾ ಊಟ? ಅರ್ಜೆಂಟಾಗಿ
ಮಾಡ್ತೀರಾ ಏನು